ಏ ಸಾವಿತ್ರಿ, ಪಂಚರ ಬರೋ ಹೊತ್ತಾಯ್ತು, ಇನ್ನೂ ನಿನ್ನ ಕೆಲಸ ಅಡಿಗೆ ಕೆಲಸ ಮುಗಿದಿಲ್ಲವೇನೆ? ಇನ್ನೂ ಭಾಳ ಬೇರೆ ಕಾಣಿಸ್ತಪ್ಪ ಇದು. ಅಲ್ಲ ರೀ, ಅಡಿಗೆ ಕೆಲಸ ಎಲ್ಲ ಮುಗ್ದೈತಿ. ಆದ್ರೆ ಗಡನ ಎದ್ದು ಶಿವಣ್ಣಗ ನ್ಯಾರಿ ಬುತ್ತಿ ಕೊಟ್ಟು ಬರ್ತೀನಿ ಅಂತ ಹೋದ್ ಗೌರಿ ಇನ್ನೂ ಇಷ್ಟಾದ್ರೂ ಬಂದಿಲ್ಲ. ಅದಕ್ಕ ಅಕ್ಕಿ ದಾರಿ ನೋಡ್ಕೊಂತ ಅಲ್ಲೇ ಹಿತ್ಲು ಮನೆ ನಿಂತೀನಿ. ಅಯ್ಯೋ ಅಲ್ಲಿ ನೋಡ್ರಿ, ಪಂಚರು ಕೂಡ ಎಲ್ಲರೂ ಬರಾಕತ್ತಾರ ನೋಡ್ರಿ ಈ ಕಡೆ. ನಮಸ್ಕಾರ ನಮಸ್ಕಾರ, ಕುಳಿತುಕೊಳ್ಳಿ. ವೀರೇಂದ್ರ, ವೀರೇಂದ್ರ, ನನ್ನ 2 ಮಕ್ಕಳ ಮದುವೆ ಮಾಡಿ ಮನೆಗೆ ಆದಷ್ಟು ಗಡಾನೆ ಸ್ವಸ್ಥರು ಕರೆದುಕೊಂಡು ಬರಬೇಕು. ಅದರ ಕೂಡ 101 ಜೋಡಿ ಮದುವೆಯನ್ನು ಮಕ್ಕಳ ಮದುವೆಗೆ ನಾನೇ ಕೊಡ್ಬೇಕಂತ ಧಾರಾವ ಮಾಡಬೇಕಾಗೈತಿ. ಅದು ಅಲ್ಲದೆ 101 ಜೋಡಿ ಹೊರಕನ್ಯಾ ಹುಡುಕುವುದು ನಿನ್ನ ಕೆಲಸ ನೋಡಪ್ಪ. ಬಹಳ ಕಲ್ಯಾಣಕರವಾಯಿತು. ಆ ಜವಾಬ್ದಾರಿ ನನಗಿರಲಿ. ಈ ಕಲಿಯುಗದಲ್ಲಿ ಜನಿಸಿ ಬಂದ ಕಾರಣ ಅಂದರೆ ಈ ಧರ್ಮರಾಯಪ್ಪನವರು. ಅಂತ ಹೊಗಳಿಕೆ ಮಾತು ನನಗೇಕೆ? ಎಲ್ಲವೂ ಆ ದೇವರ ಅನುಗ್ರಹದಿಂದ ನನ್ನಿಂದ ಆದಷ್ಟು ಸಹಾಯ ಮಾಡುತ್ತಿರುವೆ. ಆಚಾರ್ಯವೇ, ಈ ವಾರದಲ್ಲಿ ಬರುವ ಮದುವೆ ಮುಹೂರ್ತಗಳನ್ನು ನೋಡಿ ಹೇಳಿಬಿಡಿ. ಲಗ್ನ ಟರಾವ ಮಾಡಕ್ಕ ಬರ್ತೈತಿ. ಯಾಕಪ್ಪ ವೀರೇಂದ್ರ? ಹೌದ್ರಿ. ಕರೆದುಕೊಂಡು ಬನ್ನಿ. ಡಾಕ್ಟರ್ ಸಾಹೇಬ್ರಿ, ನನ್ನ ಸೊಸಿಗೆ ಏನಾಗೈತ್ರಿ? ಜರ ನೋಡ್ರಿ ಅಪ್ಪ, ನಿಮ್ಮ ಕಾಲಿಗೆ ಬೀಳ್ತೀನಿ. ದೊಡ್ಡವರಾದರೆ ನೀವು ಈ ರೀತಿ ಭಯಪಟ್ಟರೆ ಹೇಗೆ? ಸಮಾಧಾನ ತಂದುಕೊಳ್ಳಿ. ಗೌರಿ, ಸಾವಿತ್ರಿ, ಗೌರಿಯಮ್ಮ ಒಳಗೆ ಕರೆದುಕೊಂಡು ಬನ್ನಿ, ಚೆಕ್ ಮಾಡೋಣ. ದೇವಾ ಶ್ರೀಶೈಲ ಮಲ್ಲಿನಾಥ, ನನಗೆ ಎಂಥ ಶಿಕ್ಷೆ ಆದರೂ ನೀಡು ತಂದೆ. ಆದರೆ ನನ್ನ ಸೊಸೆಗೆ ಯಾವ ನೋವನ್ನು ಕುಡಿಬೇಡ ತಂದೆ, ಕುಡಿಬೇಡ. ನನ್ನ ಕಣ್ಣು ಮುಚ್ಚುವಾಗ ಕಣ್ತುಂಬ ನೀರು ತಂದು ನನ್ನ ಮನೆಗೆ ಹಿರಿ ಸೊಸಿ ಮಾಡ್ಕೊ ಅಂತ ನನಗೆ ವಚನ ತೆಗೆದುಕೊಂಡಿದ್ದಾಳೆ. ನನ್ನ ತಂಗಿಯ ಕೊಟ್ಟು ಮಾತು ಉಳಿಸಿಕೊಳ್ಳಬೇಕು ಮಲ್ಲಿನಾಥ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಡಾಕ್ಟ್ರೆ, ಗೌಡ್ರೆ, ಕನಸಿನಲ್ಲಿ ನೀವು ಅನ್ಯಾಯರಿಗೆ ಅನ್ಯಾಯ ಮಾಡಿದ್ರೆ ನಿಮಗೆ ಆ ದೇವರು ರಕ್ಷಣೆ ಮಾಡದೇ ಇರಲಾರ. ನನ್ನ ಸೊಸಿ ಗೌರಿಗೆ ಏನಾಗಿದೆ ಅಂತ ನೋಡಿ. ಈಗ ನೀವೇ ನಮ್ಮ ಪಾಲಿನ ದೇವರು. ಏನಾಗಿದೆ ನೋಡಿ ಗೌರಿಗೆ. ಡಾಕ್ಟರ್, ಏನಾಗಿದೆ ನೋಡಿ. ನೋಡ್ತೀನಮ್ಮ, ನೋಡ್ತೀನಿ. ಡಾಕ್ಟರ್ ಸಾಹೇಬ್ರಿ, ನನ್ನ ಸೊಸಿಗೆ ಏನಾಗೈತ್ರಿ? ಹಂಗ ಒಮ್ಮಿಗೊಮ್ಮೆ ಯಾಕೆ ಬಿತ್ತಿಡ್ರಿ? ನನ್ನ ಸೊಸಿನ ನನಗೆ ಉಳಿಸ್ಕೊಡ್ರಿ, ನಿನ್ನ ಕಾಲಿಗೆ ಬೀಳ್ತೀನಿ. ಏನಿದೆ ಅದು? ಮತ್ತೆ ಸಂತೋಷ ಪಡಬೇಕಾದ ಸಮಯದಲ್ಲಿ ಈ ರೀತಿ ನೋಡಿದ್ರಿ? ಆ ಸೃಷ್ಟಿ ಭಗವಂತ ನಿಮ್ಮ ಕರುಣೆ ಕಾಡಿಕೆ ನೀಡಿದ ನಿಮ್ಮ ಸೊಸೆಗೆ. ಅಂದರೆ ನನ್ನ ಸೊಸೆ ಸಾಹೇಬ್ರಿ, ಸಾವುಕಾರ್ರಿ,
ನಿಮ್ಮ ಸೊಸೆ 3 ತಿಂಗಳ ಬರಬೇಡಿ. ಡಾಕ್ಟರ್ ಸಾಧ್ಯವಿಲ್ಲ. ನನ್ನ ಸೊಸೆ ಮದುವೆ ಆಗಲಾರದ ಮಗುವಿನ ತಾಯಿ ಆಗ್ತಾಳಂದ್ರ ಯಾರ ನಂಬಬೇಕೋ ಈ ನಿನ್ನ ಮಾತಿಗೆ? ರೋಗ ಗುಣಪಡಿಸುವ ವೈದ್ಯರು ದೇವರ ಸಮಾನ ಅಂತ ತಿಳಿದರೆ ನನ್ನ ಸೊಸೆಗೆ ಆಧಾರದ ಹರಿವಹಿಸಿ ಪಟ್ಟ ಕಟ್ಟಕ ಬಂದೇನೆ. ಇದ್ದದನ್ನು ಇದ್ದಂತ ಹೇಳಿದ್ರಿ, ಎದೆ ಬಂದು ಒದ್ದಂತೆ ನೋಡ್ರಿ. ನಿಮ್ಮಂತವರಿಗೆ ಏನು ಹೇಳೋದು? ನನ್ನ ಮಾತಿನಲ್ಲಿ ಭರೋಸೆ ಇಲ್ಲಾಂದ್ರೆ ಇನ್ನ 6 ತಿಂಗಳ ಸುಮ್ಮನಿರಿ. ಮೊಮ್ಮಗ ಬರುವಂತೆ ಎತ್ತಿ ಆಡಿಸಂತೀರಿ. ಹೋಗಲೇ ಮಾನ ಮರ್ಯಾದೆಯಿಂದ ದಾನ ಧರ್ಮಗಳಿಂದ ನನ್ನ ಮರ್ಯಾದೆಯಾಗಿ ಮುಸುಕ ಕೈಯಬಾರದೆಂದು ಘನತೆ ಗೌರವದಿಂದ ಬಾಳಿದ ನನ್ನ ಮನೆತನಕ್ಕೆ ಕುಂದ ಬರಲಾರದು. ನೀನು ಇಂಥ ನಕಲಿ ವೈದ್ಯರ ಹೇಳಿದ ಮಾತಿಗೆ ಬೆಲೆ ಕೊಡ್ತೀನೇನೋ? ನನ್ನ ಸೊಸೆ ಚೊಕ್ಕ ಬಂಗಾರ ಅಂತ ನನಗೆ ಗೊತ್ತು. ಗೌಡ್ರೆ, ವೈದ್ಯರು ದೇವರ ಸಮಾನ. ಅವರಿಗೆ ಸುಳ್ಳು ಹೇಳಿನ ಬರುವ ಲಾಭ ಆದ್ರೇನು? ಯಾವುದಕ್ಕೂ ನಿಮ್ಮ ಸೊಸೆಯನ್ನು ವಿಚಾರಿಸಿ ತಿಳಿದುಕೊಳ್ಳಿ. ಮರೆತು ಮಾನವ ಹೊಟ್ಟೆಯನ್ನು ಹಸಿವು ತಾಳದೆ ಹರಿಸಿದನ್ನವನ್ನು ಉಂಡು ಹೊಟ್ಟೆ ಆಸೆಯನ್ನು ಇರಿಸಿಕೊಂಡು ನಿದರ್ಶನಗಳಿಟ್ಟಿಲ್ಲ ಈ ಸಮಾಜದಲ್ಲಿ. ಹೊಟ್ಟೆ ಹಸಿದಿಂದ ಹಳಸಿದ ಅನ್ನ ತಿನ್ನುವಂತ ಅವಿವೇಕಿನಲ್ಲ ನನ್ನ ಸೊಸೆ. ಗೌಡ್ರೆ, ಮಾತಿಗೆ ನಿಮ್ಮನ್ನು ನೀವೇ ಹೊಗಳಿಕೊಳ್ಳಬೇಡಿ. ವೈದ್ಯರಾಡಿದ ಮಾತು ಸತ್ಯವೋ ಅಸತ್ಯ ಎಂಬುದನ್ನು ನಿಮ್ಮ ಸೊಸೆಯನ್ನು ಕೇಳಿ ತಿಳಿದುಕೊಳ್ಳಿ. ಹೌದು ವೀರೇಂದ್ರ, ನೀನು ಹೇಳುವ ಮಾತ ನಿಜ ಐತಿ. ಗೌರಿ, ವೈದ್ಯರಾಡಿದ ಮಾತು ಸತ್ಯವೇ? ಹೇಳು ಗೌರಿ, ಏಕೆ ಸುಮ್ಮನಾದೆ? ಗೌರಿ, ಹೇಳು ಗೌರಿ. ಮಾಡಬಾರ್ದ ಹೇಸಿ ಕೆಲಸ ಮಾಡಿ ಈ ರೀತಿ ತಲೆ ತಗ್ಗಿಸಿ ನಿಂತ್ರ ನೀನು ಮಾಡಿದ ಹಾದ್ರ ಮುಚ್ಚಾತು ತಿಳ್ಕೊಂಡೇನ? ಸಾವಿತ್ರಿ, ಏನಿದು ವೈದ್ಯರ ಆಡಿದ ಮಾತು? ನೀನು ನಂಬ್ತೀಯಾ? ನಾನು ಅಷ್ಟೇ ಯಾಕ್ರಿ, ಇಡೀ ಊರಾಗಿನ ಮಂದಿ ಎಲ್ಲ ನಂಬಿ ಕೇಕೆ ಹಾಕಿದ ಗೌರಿ, ಯಾವ ಮಿಂಡನಿಗೆ ಮೈ ಒಪ್ಪಿಸಿ ಬೆಳೆಸಿಕೊಂಡಿ ನಿನ್ನ ಆಧಾರದ ಪಿಂಡವನ್ನು ಘನತೆ ಗೌರವದಿಂದ ಬಾಳಿದ ಈ ಮನೆತನಕ್ಕೆ ಮರ್ಯಾದೆಗೆ ತೆಗೆಯಬಾರದೆಂದು ತಂದಿರುವೆಯ? ಹೊತ್ತು ಬಾಯಿ ಲಜ್ಜಿಗೆಟ್ಟವಳೆ, ವೇಷದ ಕೈಯಾಳಿ ಸೋಗು ಹಾಕಿ ಗಾಳಿಗೆ ತೂರಿ ಈ ಮರ್ಯಾದೆಯನ್ನು ತಂಗಿಯನ್ನು ಅಕ್ಕರೆದಿಂದ ಹಾಲು ಸಕ್ಕರೆ ಉಳಿಸಿ ಬೆಳೆಸಿ ದೊಡ್ಡವರಾಗಿ ಮಾಡಿದ್ದಕ್ಕೆ ಋಣ ತೀರಿಸಿ ಬಿಟ್ಟಿಯಾ? ಋಣ ಕಾಮದಾದ ಮನಸೋತು. ತಿಳಿಯವರಾದ ನೀವೇ ಈ ರೀತಿ ಮಾತನಾಡಿದ್ರೆ ಹೇಗೆ? ವಯಸ್ಸಿಗೆ ಬಂದ ಹುಡುಗಿಯನ್ನು ಮದುವೆ ಮಾಡದೆ ನಿಮ್ಮ ಮಗನೊಂದಿಗೆ ಚೆಲ್ಲಾಟ ಆಡಲು ಬಿಟ್ಟಿರುವಲ್ಲ, ಇದು ನಿಮ್ಮ ತಪ್ಪಲ್ಲವೇ? ಅಂದರೆ ನನ್ನ ಮಗನಿಂದಲೇ ಎಂದು ಹೇಳ್ತಿರ್ತೀಯಾ? ಇಲ್ಲವೇನೆಂದ್ರ ಪ್ರೀತಿ ಪ್ರೇಮಕ್ಕಿಂತ ಕಾಮವೇ ಹೆಚ್ಚೆನ್ನಲ್ಲ ನನ್ನ ಮಗ. ಅತ್ತಿಯ ಮಗಳೆಂದು ಅಕ್ಕರಿನಿಂದ ಹಾಲು ಸಕ್ಕರೆ ಉಳಿಸಿ ಬೆಳೆಸಿ ದೊಡ್ಡವನಾಗಿ ಮಾಡಿದ್ದೆ. ಎಂತ ವಿಚಿತ್ರವಾದ ಮಾತು! ಬೆಕ್ಕಿನ ಮುಂದೆ ಹಾಲು ತುಂಬಿದ ಬಟ್ಟಲನ್ನು ಇಟ್ಟರೆ ಬಟ್ಟಲಲ್ಲಿರುವ ಹಾಲು ಬೆಕ್ಕನ್ನು ಕುಡಿದಿಲ್ಲಂದ್ರೆ ಅದನ್ನು ನಂಬಲು ನಾವೇನು ಮೂರ್ಖರಲ್ಲ. ತಪ್ಪು ಮಾಡುವವರಿಗೆ ಶಿಕ್ಷೆ ಆಗಬೇಕೆಂದು ಕೂಡಿದ ಜನಸಮುದಾಯದಲ್ಲಿ ನ್ಯಾಯಸ್ಥಾನದಲ್ಲಿ ಕುಳಿತು ನೀವೇ ಹೇಳ್ತಿರುವರಲ್ಲ, ಈಗೇನು ಹೇಳಿವಿರಿ? ಈ ನಿಮ್ಮ ಹೀನ ಕಾರ್ಯಗಳನ್ನು ಮುಚ್ಚಲೆಂದೇ ದಾನವರ ಮೂಲಕ ಕಪಟ ನಾಟಕವನ್ನು ಮಾಡುತ್ತಿರುವಲ್ವಾ ನೀವು? ಈ ವಿಷಯ ಇಲ್ಲಿ ತೀರ್ಮಾನ ಆಗಲಾರದು. ನಾಳೆ ಈ ವಿಷಯ ಊರ್ ಪಂಚಾಯತ್ ಕಟ್ಟೆಯಲ್ಲಿ ತೀರ್ಮಾನ ಆಗಲೇಬೇಕು. ಇಲ್ಲ ವೀರೇಂದ್ರ, ಊರ ಜನರಿಗೆ ಮಾತ್ರ ನನ್ನ ಮರ್ಯಾದೆ ಅಂತ ಏನಿಲ್ಲ. ಮರ್ಯಾದೆಕ್ಕಿಂತ ಏನಿದೆ ಹೆಚ್ಚು ಈ ಮನುಷ್ಯನಿಗೆ. ಮರ್ಯಾದೆ ಸೋಗುಗಳನ್ನು ಹಾಕಿಕೊಂಡು ನಿಮ್ಮಂತವರ ಮನೆಯಲ್ಲಿ ಮದುವೆಗಿಂತ ಮುಂಚೆ
ಪಿಂಡನ್ನು ಹೊತ್ತರೆ ಇನ್ನುಳಿದ ಮನೆಗಳ ಪರಿಸ್ಥಿತಿ ಏನಾಗಬಾರದು. ಮರ್ಯಾದೆ ಗಂಜಿ ಕುಳಿತರೆ ತಪ್ಪಿಗೆ ಶಿಕ್ಷೆ ಆಗುವುದು ಯಾವಾಗ? ಮದುವೆಗಿಂತ ಮುಂಚೆ ಗರ್ಭವನ್ನು ಧರಿಸಿದರೆ ಏನಾಗುತ್ತದೆ ಎಂಬುದನ್ನು ತಿಳಿದು ಹೋಗಲಿ ಇಡೀ ಊರಿನ ಹೆಣ್ಣು ಕುಲಕ್ಕೆ. ಈ ನಿಮ್ಮ ಸೊಸೆಯಿಂದ ನೀವೇ ನ್ಯಾಯಸ್ಥಾನದಲ್ಲಿ ನಿಂತು ಹೇಳಿ ನಿಮ್ಮ ಮನೆತನದ ಕಥೆಯನ್ನು. ನಿಲ್ಲ ವೀರೇಂದ್ರ, ಈ ವಿಷಯ ನಿನ್ನ ಕಣ್ಣು ಮುಂದೆನೆ ತೀರ್ಮಾನವಾಗಲಿ. ಹೇಳ ಗೌರಿ, ಈ ಕಾರ್ಯಕ್ಕೆ ಯಾರು ಕಾರಣ? ನಾನು ನಿನ್ನನ್ನು ಕೇಳುತ್ತಿರಲೇ. ದಯವಿಟ್ಟು ನನ್ನನ್ನೇನು ಕೇಳ್ಬಿಡಿ. ನಿಮ್ ಕೈ ಹೋಗೋದು ಕೇಳ್ತೀನಿ. ದಯವಿಟ್ಟು ನನ್ನ ಹೇಳು ಕೇಳ್ಬೇಡಿ. ಅಂದರೆ ನಿನ್ನನ್ನು ಏನು ಕೇಳಬಾರದೆ? ಹಾಗಾದರೂ ಅನುಭವಿಸು ತಪ್ಪಿಗೆ ತಕ್ಕ ಶಿಕ್ಷೆ. ಏನಾಗಿದೆ ನಿಮಗೆಂದು? ಸಂಭ್ರಮದ ಶುಭ ದಿನದಿಂದು ಅಸಭ್ಯದ ವರ್ತನೆ, ಯಾವ ತಪ್ಪಿಗಾಗಿ ಗೌರಿಗೆ ಶಿಕ್ಷೆ? ಬೆನ್ನಾಗ ಚೂರಿ ಹಾಕಿ ರಕ್ತ ಯಾಕೆ ಬಂತಂತ ಕೇಳಿದ್ರ ಏನು ಹೇಳಲು ನಿನ್ನ ಮಾತಿಗೆ? ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳು ಹೆತ್ತವರಿಗೆ ಮಕ್ಕಳಾಗಿ ಉಳಿದಿದರೆ ಮನುಷ್ಯ ವೈರಿ ಎಲ್ಲಿಂದ ಹುಟ್ಟಿ ಬೆರೆತಿದ್ದ ಮನುಷ್ಯನಿಗೆ? ಅಪ್ಪಾಜಿ, ಏನಿದೆ ನಿಮ್ಮ ಒಗಟಿನ ಮಾತಿನ ಅರ್ಥ? ನಿಮಗೆ ಏನಾಗಿದೆ ಎಂದು? ಕಾಮದ ಪಿತ್ತು ನೆತ್ತಿಗೇರಿ ಕತ್ತೆ ಅಂತೆ ಬೊಗಳಬೇಡ. ನಿನ್ನ ಕಾಮದಾದ ಬೆಲೆಗೆ ಮದುವೆಕ್ಕಿಂತ 3 ತಿಂಗಳ ಪಿಂಡವನ್ನು ಇಟ್ಟಿರುವಿಲ್ಲ ಇವಳ ಉದರದಲ್ಲಿ. ತಿರುಗಲಿ ಈ ಸಮಾಜದಲ್ಲಿ. ಅಪ್ಪಾಜಿ, ಕ್ಷಣಿಕ ಸುಖದ ಕಾಮದ ಆಸೆಗೆ ಮನಸ್ಸೋತು ಹೀನಕಾಯಕ್ಕೆ ಕೈ ಹಾಕುವನಲ್ಲ ಈ ನಿಮ್ಮ ಮಗ. ನನ್ನ ಗೌರಿ ಗರ್ಭಿಣಿ ಎಂದು ಯಾರು ಹೇಳಿದ್ರು ನಿಮಗೆ? ಯಾರೋ ಹೇಳಿದ ಮಾತನ್ನು ನಂಬಿ ಮಗ ಸೊಸಿ ಇಬ್ಬರನ್ನು ಅಪರಾಧಿಯಾಗಿ ಮಾಡುವುದು ಸರಿಯಲ್ಲ. ಏನನ್ನು ಅರಿಯದ ನನ್ನ ಗೌರಿಗೆ ಏಕೆ ಶಿಕ್ಷೆ? ಗೌರಿ ಅಂಥವಳಲ್ಲ. ಗೌರಿ ಅಂತವಳಲ್ಲ. ರೆಕ್ಕೆ ಬರೆದ ಮೇಲೆ ಹಕ್ಕಿ ಒಂದೇ ರೆಕ್ಕಿಂದ ಹಾರೋದು ಸಾಧ್ಯವೇ? ನಂಬಿದ ಹೆಣ್ಣನ್ನು ಮೋಸ ಮಾಡಿ ಮಾತಿನ ಮೋಡಿಯಲ್ಲಿ ಮೈ ಮರೆಸಿ ಕಾಮತೃಷೆಯನ್ನು ತೀರಿಸಿಕೊಂಡು ಏನು ಅರಿದಂತೆ ನಾಟಕ ಮಾಡುವ ನಿಮ್ಮಂತ ಯೋಗರೇನು ಕರ್ತೆ ಇಲ್ಲವಲ್ಲ ಈ ಜಗದಲ್ಲಿ. ವೀರೇಂದ್ರ, ಬಾಯಿ ಬಿಗಿ ಹಿಡಿದು ಮಾತನಾಡು. ನನ್ನ ಗೌರಿಯ ವಿಷಯದ ಬಗ್ಗೆ ಎಲ್ಲರ ಮಾತುಗಳನ್ನಾಡಿದರೆ ನಿನ್ನ ನಾಲಿಗೆನ ಕಿತ್ತಬೇಕಾದಿತ್ತು. ಎಚ್ಚರವಲ್ಲೇ ಶಿವಣ್ಣ, ನೀನು ಈ ರೀತಿ ಒದರಿ ಬೆದರಿಸಿದರೆ ಗೌರಿಯ ಗರ್ಭದಲ್ಲಿ ಕೂಸು ಕರಗಿ ಹೋಗಿದೆಂದು ಭಾವಿಸಬೇಡ. ನೀನಿಲ್ಲಿದ್ದರೆ ನಿನ್ನ ಗೌರಿಯನ್ನು ಕೇಳು. ನೀನಿಲ್ಲಿದ್ದರೆ ಅನ್ಯ ಪುರುಷನೊಂದಿಗೆ ರತಿ ಕೆಡಿಯನ್ನು ಆಡುವುದೆಂದು. ಇವರೆಲ್ಲರೂ ಆಡುತ್ತಿರುವ ಮಾತು ಸತ್ಯವೇ? ಹೇಳು ಗೌರಿ, ಯಾಕೆ ಸುಮ್ಮನಿರುವೆ? ಹೇಳು. ಸತ್ಯ ಸತ್ಯ ಸತ್ಯ. ಕ್ಷಣಿಕ ಸುಖದ ಕಾಮರಾಶಿಗೆ ಮನಸ್ಸೋತು ಅನ್ಯ ಪುರುಷರ ಅಂಗ ಸುಖವನ್ನು ಒಂದು ಸಮಾಧಿ ಮಾಡಿಬಿಟ್ಟಿಯ. ನಿನ್ನನ್ನೇ ನಂಬಿದ ಈ ಮೂಕ ಮಾವನು ನಿನಗೆ ಅನ್ಯಾಯ ಮಾಡಿದ. ಗೌರಿ, ನನ್ನ ರಕ್ತದ ಕಣ ಕಣದಲ್ಲಿಯೋ ರೋಷದ ವಿಷ ಜೋಡಿ ಹರಿದು ಬರುತ್ತಲಿದೆ. ಹೇಳು ಗೌರಿ, ಹೇಳು.
ಈ ನಿನ್ನ ಹಾಲಿನ ಪಿಂಡಕ್ಕೆ ಯಾರು ಕಾರಣ ಹೇಳು ಗೌರಿ. ಎಲ್ಲವನ್ನು ಮಾಡಿ ಗೊತ್ತಿಲ್ಲದಂತೆ ನಾಟಕ ಮಾಡುತ್ತಿದ್ದೀರಲ್ಲ, ಆದರ ಎಲ್ಲವನ್ನು ಗೊತ್ತಿಲ್ಲದೆ ನಾಟಕ ಮಾಡ್ತಿದ್ರೆ ನಿಮಗೆ ಆದರ ಪಿಂಡಕ್ಕೆ ಪಿತಾಮಹರನ್ನು ಕೇಳಿದರೆ ಅವಳು ಏನು ಹೇಳಬೇಕು? ಅಂದ್ರೆ ಇವಳು ಹೊತ್ತಿರುವ ಆದರ ಪಿಂಡಕ್ಕೆ ನಾನು ಕಾರಣನೇ? ಇಂಥ ಹೀನ ಕಾರ್ಯಕ್ಕೆ ಕೈ ಹಾಕುವ ಮೂರ್ಖ ನಾನಾಗಲಾರೆ. ಪರಪುರುಷನನ್ನು ಕಣ್ಣೆತ್ತಿ ನೋಡಲಾರದ ಈ ಗೌರಿ ಸಲಿಗೆ ಪ್ರೀತಿಯಿಂದ ನಿನ್ನೊಂದಿಗೆ ಅಲ್ಲದೆ ಅನ್ಯರೊಂದಿಗಿಲ್ಲ. ಗೌರಿ ನನ್ನ ತಂಗಿಯ ಮಗಳು, ಅವಳ ಗುಣ ನನಗೆ ಚೆನ್ನಾಗಿ ಗೊತ್ತು. ಅಪ್ಪಾಜಿ, ಗೌರಿ ನಿಮ್ಮ ತಂಗಿಯ ಮಗಳಾಗಿರ್ಬೋದು ನಿಜ, ಆದ್ರೆ ನಾನು ನಿಮ್ಮ ರಕ್ತವನ್ನೇ ಹಚ್ಚಿಕೊಂಡು ಹುಟ್ಟಿರೋದ ಮಗ ಅಪ್ಪಾಜಿ. ರಕ್ತವನ್ನೇ ಹಚ್ಚಿಕೊಂಡು ಹುಟ್ಟಿರೋದ ಮಗ ಅಪ್ಪಾಜಿ. ನೋಡು, ಕಣ್ಣಿಗೆ ಆಕಾಶ ಭೂಮಿ ಎರಡೂ ಒಂದಾಗುವಂತೆ ಕಾಣುತ್ತದೆ, ಅದು ಸತ್ಯವೇ? ಜ್ವರ ಬಂದವರ ಬಾಯಿಗೆ ಅಮೃತ ವಿಷವೆನಿಸುತ್ತದೆ, ಆ ಅಮೃತ ವಿಷಯವೇ? ಯಾವುದು ಸತ್ಯ ಯಾವುದು ಅಸತ್ಯವೆಂಬುದನ್ನು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕೆಂದು ನೀವೇ ಹೇಳ್ತಿರಲಿಲ್ಲ ಅಪ್ಪಾಜಿ, ನೀವೇ ಹೇಳ್ತಿರಲಿಲ್ಲ. ಸತ್ಯಗಳ ತತ್ವ ಉಪದೇಶಗಳ ನನಗೆ ಬೇಕಾಗಿಲ್ಲ. ಮಾಡಿದ ತಪ್ಪಪ್ಪಿಕೊಂಡು ಗೌರಿ ಕೊರಳಿಗೆ ತಾಳಿ ಕಟ್ಟು. ಯಾವಾಗ ಮೆಂಡನಿಗೆ ಮೈ ಒಪ್ಪಿಸಿ ಹಾರದ ಪಿಂಡವನ್ನು ಹೊತ್ತವಳು ಕತ್ತಿಗೆ ತಾಳಿ ಕಟ್ಟಿ ನಾನಾಗಲಿ ಅಪ್ಪಾಜಿ? ಹೊಳೆಯುವ ಹರಿತವಾಗಿರುವ ಖಡ್ಗ ಬಂಗಾರದಿದೆ ಎಂದು ಬಯದುಕೊಳ್ಳಲು ಸಾಧ್ಯವೇನಪ್ಪ? ವಜ್ರದ ರಾಶಿಯೇ ಮನೆಯಲ್ಲಿದೆ ಎಂದು ವಜ್ರದ ಹರಳನ್ನು ಅರಳು ಕುಡಿದರೆ ಪ್ರಾಣವು ಬಲಿ ತೆಗೆದುಕೊಳ್ಳುವುದಿಲ್ಲೇನಪ್ಪ? ಪ್ರಾಣವನ್ನು ಬಲಿ ತೆಗೆದುಕೊಳ್ಳುವುದಿಲ್ಲವೇ? ನಿನ್ನ ಅವೇಕಿನ ಮಾತಿನ ಅವಶ್ಯಕತೆ ನನಗಿಲ್ಲ. ತಪ್ಪಪ್ಪಿಕೊಂಡು ಗೌರಿ ಕೊಳ್ಳಿಗೆ ತಾಳಿ ಕಟ್ಟಿವೆ, ಹೊಡೆಸಿಕೊಂಡು ಸಾಯಿಯೋ. ಅಪ್ಪಾಜಿ, ಅಪ್ಪಾಜಿ, ಹುಟ್ಟಿನಿಂದ ಇಂದಿನವರೆಗೂ ನಿಮ್ಮ ಕೈ ಏಜಿನ ರುಚಿ ಕಾಣುವಲ್ಲಿ ನಿಮ್ಮ ತೃಪ್ತಿಯ ಸಿದ್ಧ ತೀರುವವರೆಗೆ ಹೊಡೆಯಿರಿ. ಆದ್ರೆ ಇವಳ ಗರ್ಭತನಕ್ಕೆ ಹೊಣೆಗಾರ ನಾನಲ್ಲ ಅಪ್ಪಾಜಿ, ನಾನಲ್ಲ. ಹೊಣೆಗಾರ ನೀನಲ್ಲದಿಲ್ಲದಿದ್ದರೆ ಹಾಗಾದರೂ ಅನುಭವಿಸು ತಪ್ಪಿಗೆ ತಕ್ಕ ಶಿಕ್ಷೆಯನ್ನು. ಯಾಕಪ್ಪಾಜಿ, ಯಾಕಪ್ಪಾಜಿ ಹೊಡೆಯುವುದನ್ನು ನಿಲ್ಲಿಸಿ ಬಿಡ್ರಿ. ಹೊಡೆಯಿರಪ್ಪಾಜಿ, ಮುಬ್ಬಾವಸ್ಥೆಯಲ್ಲಿ ಕೊಬ್ಬಿದೀಗ ಹೊಡೆ ಕ್ಷಮೆ ಕೊಟ್ಟನಲ್ಲ. ಪಾಪಿ ಗೌಡ್ರೆ, ಈ ವಿಷಯ ಇಲ್ಲಿ ತೀರ್ಮಾನ ಆಗಲಾರದು. ನೀವೇ ನಿಮ್ಮ ಮಗ ಮತ್ತು ಸಸಿಯನ್ನು ಕರೆದುಕೊಂಡು ನಾಳೆ ಗ್ರಾಮ ಪಂಚಾಯತ್ ಕಟ್ಟೆಗೆ ಬನ್ನಿ. ಊರಿನ ಜನರಿಗೆಲ್ಲ ತಿಳಿಯಲಿ ನಿಮ್ಮ ಮನೆಯ ವೃತ್ತಾಂತ. ಇಲ್ಲೋ ಈಗ ಇದರಿಂದ ನಿನ್ನ ಕಾಲಿಗೆ ಈ ವಿಷಯ ಪಂಚಾಯತಿ ಕಟ್ಟಿಗೆ ಹೋಗುವುದು ಬೇಡವೀರೀಗ. ಮಗು ಶಿವಣ್ಣ,
ಅಪ್ಪಾಜಿ. ಮಗು ಶಿವಣ್ಣ, ಇಷ್ಟು ದಿನದವರೆಗೆ ನಾನು ನಿನ್ನಲ್ಲಿ ನನಗಾಗಿ ಏನೂ ಕೇಳಿಲ್ಲಪ್ಪ. ಅದಕ್ಕಾಗಿ ಇಂದು ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆ. ನೀನೇ ಮಾಡಿದಂತ ಒಪ್ಪಿಕೊಂಡು ನನ್ನ ಮಾನ ಪುರಾಣ ಉಳಿಸೋ ನಿನ್ನ ಕಾಲ. ಅಪ್ಪಾಜಿ, ಈ ರೀತಿ ಮಾತನಾಡಿ ನನ್ನ ಅವನರಿಗೆ ನೂಗಬೇಕಂದಿವಪ್ಪ. ಶಿವಣ್ಣ, ನಿಮ್ಮ ತಂದೆ ತಾಯಿಗಳಿಗೆ ಮುಪ್ಪಾಗಿ ಹೋಗಿದೆಪ್ಪ. ಇವತ್ತೆಲ್ಲ ನಾಳೆ ಸಾಯ ಈ ಮುದಿ ಜೀವಕ್ಕೆ ಗೌರಿ ಕೊಳ್ಳಿಗೆ ತಾಳಿ ಕಟ್ಟಪ್ಪ ಅಂತ ಕೈ ಮುಗಿದ ಏನಮ್ಮ ಇದು? ಜನ್ಮ ನೀಡಿದ ಜನನಿ ನೀನು ನನ್ನ ಅಪರಾಧಿ. ನೋಡಿ ಯಜಮಾನ್ರಿ, ಇಲ್ಲಿ ಧರ್ಮಾತ್ಮ ಧರ್ಮರಾಯಪ್ಪನವರು ಮನೆ ಅಂದ್ರೆ ಇದೇನಾ? ಹೌದು, ತಾವ್ಯಾರು? ನೋಡಿ, ಈಗ ಆ ಮಾತು ಬೇಡ. ನಾನು ಅರ್ಜೆಂಟ್ ಆಗಿ ಧರ್ಮರಾಯಪ್ಪನವರನ್ನ ಕಾಣಬೇಕು. ಹೇಳಿ, ಅವ್ರು ಎಲ್ಲಿದ್ದಾರೆ? ನಾನೇ ಅಮ್ಮ ಧರ್ಮರಾಯಪ್ಪ. ನನ್ನಿಂದ ಏನಾಗಬೇಕಿದು ಹೇಳಮ್ಮ. ನೋಡಿ ಯಜಮಾನ್ರೆ, ನಾನು ಬೆಂಗಳೂರಿನಲ್ಲಿ ಕಲಿಬೇಕಾದ್ರೆ ನಿಮ್ಮ ಮಗ ರಾಜು ನನ್ನ ಕ್ಲಾಸ್ಮೇಟ್ ಆಗಿದ್ದ. ನಮ್ಮಿಬ್ಬರ ನಡುವೆ ಸ್ನೇಹವಾಯಿತು. ನಂತರ ನಾವಿಬ್ಬರು ಒಬ್ಬರಿಗೊಬ್ಬರು ಮನಸಾರಿ ಪ್ರೀತಿ ಮಾಡಲು ಶುರು ಮಾಡಿದ್ವಿ. ಕೊನೆಗೆ ನಾವಿಬ್ಬರು ಮದುವೆಗೆ ಒಪ್ಪಿಕೊಂಡ್ವಿ. ಮನೆಯಲ್ಲಿ ಆ ಗರ್ಭ ಶ್ರೀಮಂತರಾದ ನನ್ನ ತಂದೆಯವರು ನಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟರು. ಆದರೆ ನಿಮ್ಮ ಮಗ ರಾಜು ನಾನು ಹಳ್ಳಿಗೆ ಹೋಗ್ಬೇಕು, ನನ್ನ ತಂದೆ ತಾಯಿ ಒಪ್ಪಿಗೆ ಪಡೆದುಕೊಂಡು ನಿನಗೊಂದು ಪತ್ರ ಹಾಕ್ತೀನಂತ ಹೇಳಿ ಹೋದವರು. ಇಷ್ಟು ದಿನವಾದ್ರೂ ನನಗೆ ಒಂದು ಪತ್ರವನ್ನು ಹಾಕಲಿಲ್ಲ. ನಾನು ಕಣ್ಣೀರಿಡುತ್ತಾ ಇರೋದನ್ನು ನನ್ನ ತಂದೆಯವರು ನೋಡಿ ಕೊರಗೆ ಕೊರಗೆ ಸತ್ತು ಹೋಗ್ಬೇಕು. ಈಗ ರಾಜು ಕಾಣಲೆಂದೇ ನಾನು ಈ ಮನೆಗೆ ಬಂದಿದ್ದೇನೆ. ಹೇಳಿ, ಅವರೆಲ್ಲೇ ಹೋಗಿದ್ದಾರೆ ಅಂತ. ಅಳಬೇಡಮ್ಮ, ನಾನು ಎಲ್ಲವನ್ನೂ ವಿಚಾರಿಸುತ್ತೇನೆ. ಶಾಂತಳಾಗು ತಾಯಿ, ಶಾಂತಳಾಗು. ಇದೇನ್ರಿ ಈ ರೀತಿ ಮಾತನಾಡ್ತಾ ಇದ್ದೀರಾ? ಒಂದು ಹೆಣ್ಣನ ಮನಸಾರಿ ಪ್ರೀತಿಸಿ ಕೈ ಹಿಡಿತೀನಂತ ನಂಬಿಸಿ ಮೋಸ ಮಾಡಿ ಬಂದು ಈ ಹಳ್ಳಿಯಲ್ಲಿ ಕುಳಿತುಕೊಂಡು ಮುಂದೆ ನಿಮ್ಮ ಮಗನನ್ನು ನೆಚ್ಚಿಕೊಂಡ ಹೆಣ್ಣಿನ ಗತಿ ಏನಾಗ್ಬೇಕು? ಒಂದು ವೇಳೆ ನನಗೆ ಬಂದಿರುವ ಪರಿಸ್ಥಿತಿ ಒಡ ಹುಟ್ಟಿನ ನಿಮ್ಮ ಮಗಳಿಗೆ ಬಂದಿದ್ರೆ ಆಗ ನೀವೇನ್ರಿ ಮಾಡ್ತಾ ಇದ್ರಿ? ಗೌಡ್ರೆ, ಕೇಳಿದ್ರೇನ್ರಿ ನಿಮ್ಮ ಮಕ್ಕಳು ಮಾಡಿದವನ ಮಹತ್ಕಾರ್ಯಗಳನ್ನು? ಇಷ್ಟೆಲ್ಲ ಸಹಿಸಿಕೊಂಡು ನೀವು ಸಮಾಜದಲ್ಲಿ ಇರ್ತೀರಲ್ಲ, ನಾಚಿಕೆ ಆಗಬೇಕು ನಿಮಗೆ. ಇಷ್ಟೆಲ್ಲ ಕೇಳಾಕ ಈ ಮುದಿ ಜೀವ ಇನ್ನೂ ಬದುಕತೈತಿಲ್ಲ, ಇದಕ್ಕ ನಾಚಿಕೆನೇ ಇಲ್ಲ. ರಜನಿ, ನೀನು ಯಾವಾಗ ಬಂದೆ? ಅಲ್ಲೇ ಬರ್ತೀನಿ ಅಂತ ಮುಂಚಿತವಾಗಿ ಒಂದು ಪತ್ರವಾದ್ರೂ ಬರಿಬಾರ್ದೇನೆ? ಹಾಗೆ ಬಂದಿದ್ದೆಲ್ಲ ದುಡುಮಂತ. ನನ್ನನ್ನ ಮದುವೆ ಆಗ್ತೀನಿ, ನಮ್ಮ ತಂದೆಯವರನ್ನ ಒಪ್ಪಿಸಿ ಪತ್ರ ಬರೀತೀನಿ ಅಂತ ಹೇಳಿ ಹೋದ್ರಲ್ಲ, ಬರದ್ರೇನ್ರಿ ಪತ್ರನ? ನೀವು ಪತ್ರ ಬರಿಲಾರ್ದ ಕಾರಣಕ್ಕಾಗಿ ನನ್ನ ಕಣ್ಣೀರನ್ನ ನೋಡಲಾರ್ದೆ ನನ್ನ ತಂದೆಯವರು ಸತ್ತು ಹೋದ್ರು. ರಾಜು ಸತ್ತು ಹೋದ್ರು. ಗುಡ್, ಹೋಗಲ್ ಬಿಡೆ. ಅದಕ್ಯಾಕೆ ನೀನು ಹೇಳ್ತೀಯ? ರಾಜು, ನಮ್ಮ ತಂದೆಯವರು ಸತ್ರು ಅಂತ ನಾನು ಹೇಳಿದ್ರೆ ಹೋಗ್ಲಿ ಬಿಡು ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರ? ಮತ್ತೇನು ಹೇಳಿ? ಹೋದವ್ರು ಹೋದ್ರು,
ಇದ್ದವ್ರ ಬಗ್ಗೆ ಯೋಚನೆ ಮಾಡು. ನೋಡು, ನಿನಗೆ ನಮ್ಮ ಮನೆ ಫ್ಯಾಮಿಲಿ ಬಗ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ, ಜ್ಞಾಪಕದಲ್ಲಿಟ್ಕೋ. ಇವರು ನನ್ನ ತಂದೆ, ಇವರು ನನ್ನ ತಾಯಿ, ಮತ್ತೆ ಅವರು ನಮ್ಮ ಅಣ್ಣ, ಮತ್ತೆ ಹಾಳು ತೆರೆ ಅನಿಸ್ತಿ ನಿಲ್ಲಿಸು. ಅವಳ ಬಂದಿರುವ ಕಾರಣ ವಿಚಾರಿಸೋ. ಕಾರಣ ಹೌದಲ್ವೇ, ಮರ್ತೇ ಹೋಗಿದ್ದೆ. ಅಲ್ಲೇ ರಜನಿ, ನೀನ್ ಯಾಕೆ ಬಂದಿಲ್ಲಿಗೆ? ನಾನು ಯಾಕೆ ಇಲ್ಲಿಗೆ ಬಂದೆ? ನನ್ನನ್ನ ಮನಸಾರಿ ಪ್ರೀತಿ ಮಾಡಿ ನನ್ನನ್ನೇ ಮದುವೆ ಮಾಡ್ಕೊಳ್ತೀನಂತ ಮಾತು ಕೊಟ್ಟು ಹೋಗಿ ಈಗ ಹಳ್ಳಿಯಲ್ಲಿ ತಲೆ ಮಾಡ್ತಾ ಕೂತಿದ್ದೀರಲ್ಲ, ಯಾಕೆ ಅಂತ ಕೇಳೋದಿಕ್ಕೆ ಬಂದಿದ್ದೀನಿ. ಯಾಕೆ ನನ್ನ ಕೈ ಹಿಡಿತೀನಂತ ಕೊಟ್ಟ ಮಾತನ್ನ ನೆನಪು ಮಾಡಿಕೊಡೋದಕ್ಕಂತಾನೇ ಬಂದಿದ್ದೇನೆ. ಇಷ್ಟು ಬೇಗ ಮರ್ತು ಬಿಟ್ರ? ಸ್ವಲ್ಪ ಸಾವಕಾಶವಾಗಿ ಮಾತಾಡಿ. ಇಲ್ಲಿ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಇದ್ದಾರೆ. ನಡೆ ನಡೆ, ಅಲ್ಲೇ ತೋಟದ ಮನೆಯಲ್ಲಿ ಹೋಗಿ ಸವಿಸ್ತಾರವಾಗಿ ಎಲ್ಲ ಹೇಳ್ತೀನಿ. ನಡೆ. ರಾಜಣ್ಣ, ಏ ರಾಜಣ್ಣ, ಅವಳಿಗೆಲ್ಲ ವಿಷಯವನ್ನು ತಿಳಿಸಿದ್ದಾಳು. ಒಂದು ಹುಡುಗಿನ ಪ್ರೀತಿ ಮಾಡಿದಂತ ಮೊದಲೇ ಹೇಳಕ್ಕೆ ಏನಾಗಿತ್ತು ಅವಾಗಿ ನನ್ನ ಮನೆ. ಅಪ್ಪಾಜಿ, ಹೇಳ್ಬೇಕಂದೆ, ಯಾಕೋ ಹೇಳಕ್ಕೆ ಧೈರ್ಯ ಆಗಲಿಲ್ಲ, ಅದಕ್ಕೆ ಹೇಳಿಲ್ಲ. ಬಿಡಿ, ಈಗೇನಾಯ್ತು? ಎಲ್ಲ ವಿಷಯ ಗೊತ್ತಾಯ್ತಲ್ಲ, ವಾಲ್ಗ ಯಾಕೆ ಓದಿಸ್ಬಾರ್ದು ಅಪ್ಪಾಜಿ? ಅಮ್ಮ ರಜನಿ, ನಿನಗೊಂದು ಮಾತು ಕೇಳಿವೆ, ಇಲ್ಲನದೆ ನಡೆಸಿಕೊಡ್ತೀಯಾ ತಾಯಿ? ಹೇಳಿ ಮಾವ, ನಿಮ್ಮದು ಒಂದು ಮಾತಕ್ಕೆ 100 ಮಾತನ್ನು ಕೂಡ ನಾನು ನೆರವೇರಿಸಿ ಕೊಡ್ತೀನಿ. ಹೇಳಿ, ಅದು ಯಾವ ಮಾತು ಅಂತ. ಅಮ್ಮ, ಮಕ್ಕಳ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಬೇಕೆಂಬ ಆಸೆಯಿಂದ ಇಂದು ಒಳ್ಳೆ ಮುಹೂರ್ತದಿಂದ ಮಕ್ಕಳ ಮದುವೆಯನ್ನು ಮಾಡಲು ಈ ಎಲ್ಲ ಪಂಚರನ್ನು ಕರೆಸಿದ್ದೆ. ಆದರೆ ಆ ವಿಧಿಯ ಇದಾತನ ಕೈ ಆ ವಿಧಿಯ ನನ್ನ ಆಸೆಗೆ ಎದುರಾಗಿ ನಿಂತು ಕೊಡಲಿಯ ಪೆಟ್ಟು ಹಾಕಲು ಪಣ ತೊಟ್ಟಿದೆ. ಅದರಿಂದ ಸದ್ಯ ನೆರೆದವರ ಸಮ್ಮುಖದಲ್ಲಿ ನನ್ನ ಮಗನಿಗೆ ಮಡದಿಯಾಗಿ ನನ್ನ ಆಸೆ ಈಡೇರಿಸು ತಾಯಿ, ನಿನಗೆ ಕೈ ಮುಗಿದು ಕೇಳು. ಮಾವ, ರೋಗಿ ಬಯಸಿದ್ದು ವೈದ್ಯರು ಹೇಳಿದ್ದು ಒಂದೇ ಆಗಿರಬೇಕಾದ್ರೆ ನಾನ್ಯಾಕೆ ನಿಮ್ಮ ಆಸೆಯನ್ನ ನಿರಾಕರಿಸಲಿ? ನಿಮ್ಮ ಆಸೆ ನನ್ನ ಆಸೆ ಮಾವ. ಸಾವಿತ್ರಿ, ಮಕ್ಕಳ ಮದುವೆಗಾಗಿ ಮಾಡಿಸಿಟ್ಟ ಮಂಗಳ ಸೂತ್ರವನ್ನು ತೆಗೆದುಕೊಂಡು ಬಾರ. ಅಬ್ಬಾ, ನಮಾಜ್ ಮಾಡ್ಬೇಕಂದ್ರೆ ಮಸೂತಿನೇ ಕೊಳೆ ಬೀತು. ಈ ದೊಡ್ಡವ್ರದೊಂದು ವಿಚಿತ್ರ, ಮದುವೆ ಒಮ್ಮೆಗೆ ಮಂತ್ರ ಒಮ್ಮೆ ಅಂತಾರ. ಅದೆಲ್ಲ ದೊಡ್ಡವ್ರ ವಿಚಾರ ನಮ್ಗೆ ಯಾಕೆ ಬೇಕು ಬಿಡ್ರಿ. ನಮ್ಮ ಮಂತ್ರ ಹೋದ್ರಾಯ್ತು, ನಮ್ಗೆ ದಕ್ಷಿಣ ಸಿಗ್ತದ. ಆಚಾರ್ಯರೇ, ಶುರು ಮಾಡ್ರಿ ನಿಮ್ಮ ಮಂತ್ರವನ್ನು. ಅಪ್ಪಾಜಿ, ಏನು ಹೆಚ್ಚಿಗೆ ಬಗಳದೆ ನನ್ನ ಇಚ್ಛೆ ಅಂತೆ ರಜನಿ ಕೋಳಿಗೆ ತಾಳಿ ಕಟ್ಟು. ತದೋ ಲಗ್ನಂ ತುತೇಸೋ ಚಂದ್ರವಂತು ದೇವ. ಆಚಾರ್ಯ, ನಿಲ್ಲಿಸಿ ಮಂತ್ರವನ್ನು. ಹಾಗೆ ಹೆದರ್ಸ್ಬೇಡಪ್ಪ. ನೀವು ಹೆದರಿಕೆ ಹಾಕಿದ್ರೆ ನಮ್ಮ ಮಂತ್ರನೇ ಒಳಗೆ ಉಳಿತಾವ. ಆಚಾರ್ಯ, ಪ್ರಾರಂಭಿಸಿ ಮಂತ್ರವನ್ನು.
ತದೇವ ಲಗ್ನಂ ತುತಿತೋ ಸದಾ ಶುಭಮಂಗಲಂ ಸಾವಧಾನ